ಹೆಂಗಿದ್ರು ನಾನು ಹಾ ಈ ಜಯಕ್ಕನ್ ವೇಸ್ಟ್ ಆಗಿದ್ದೀನಿ. ಇದ್ರಾಗೆ ಏನಿಯ ಹೋಗ್ಬಿಟ್ಟು ಆ ಕಿತ್ತೋಗಿರೋ ಬದ್ರಿಗೆ ಒಂದು ಕಿತ ವಾರ್ನಿಂಗ್ ಕೊಟ್ಬಿಟ್ಟು ಬರ್ತೀನಿ. ಪೊದ್ದು ತಂಟೆಗೆ ಬಂದೆ ಅಂತಂದ್ರೆ ನಿನ್ನ ಮಠ ಸಾಗೋಗ್ಬಿಡ್ತೀಯ ಅಂತ. ಅವಳಾದ್ರೂ ಮೀರ್ ಬಂದ್ಲು ಅಂತಂದ್ರೆ ನಾನಿರೋ ಜಾಗಕ್ಕೆ ಕರೆಸ್ಕೋಬೇಕಾಯ್ತದೆ. ನನಗೆ ಪೊದ್ದುಗೇನಾದರೂ ಆದರೆ ನಾನಂತೂ ಸಹಿಸಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ದೆವ್ವ ಆಗಿ ಯಾರ ಕಣ್ಗೂ ಕಾಣದೇ ಇರ್ಬೋದು, ಆದರೆ ಇನ್ನೊಬ್ರು ವೇಷ ಹಾಕೊಂಡು ಓಡಾಡೋದು ನನಗೇನು ದೊಡ್ಡ ವಿಷಯನೇ ಅಲ್ಲ. ನಾನು ಪೊದ್ದು ಡಾರ್ಲಿಂಗ್ ತಂಟೆಗೆ ಬಂದರೆ ಯಾವತ್ತು ಯಾರನ್ನೂ ಬಿಡಲ್ಲ ಅಂದರೆ ಬಿಡಲ್ಲ ನಾನು. ಅಲ್ಲೇ ಅವ್ರು ಸತ್ರು ಅಂತನೇ ಅರ್ಥ. ಹೀಗೇನು ಮಾಡಲಿ, ಆ ಭದ್ರಮ್ಮಂಗೆ ವಾರ್ನಿಂಗ್ ಕೊಡ್ಲಾ? ಪೊದ್ದು ಅವ್ರ ಅತ್ತೆ ರಿಯಲ್ ಜಯಕ್ಕ ಬರೋಷ್ಟೊತ್ತಿಗೆ ನಾನು ಈ ವೇಷನ ಕಳಿಸ್ಬೇಕು. ಅಷ್ಟರೊಳಗಡೆ ಹೋಗಿ ಆ ಭದ್ರಿಗೆ ಭದ್ರಕಾಳಿ ಅವತಾರ ತೋರಿಸ್ಬಿಟ್ಟು ಬರ್ತೀನಿರು. ಕಿತ್ತೋದೊಳಗೆ ನನ್ನ ಹತ್ರನೇ ಆಟ ಆಡ್ತೀಯಾ? ಅದು ನನ್ನ ಪೊತ್ತು ಡಾರ್ಲಿಂಗ್ ತಂಟೆಗೆ ಬರ್ತೀಯಲ್ವಾ? ಏನು ಮಾಡ್ತೀನಿ ಅಂತ ತೋರಿಸಿದ್ದೀನಿ ಆಗ್ಲೇನೆ, ಇನ್ನೊಂದ್ಸಲ ತೋರಿಸ್ಬೇಕಾಗ್ತೈತೆ. ಬರ್ತೀನಿರು. ಅಮರೇ ದೇವ್ರणे ಹಾಕಿಲ್ಲ ಮರೇ, ದೇವ್ರणे ಕೇಳ್ತೀನಿ. ಆ ಜಯಕ್ಕ ನನ್ನ ಎಂಡ್ರು ಹೊಡೆದವಳೆ ಬಟ್ಟೆ ಒಗ್ದಂಗೆ ಒಗದ್ಬಿಟ್ಟು ದಾನು ಕೊಡ್ದಂಗೆ ಹೊಡೆದ್ಬಿಟ್ಟವಳೆ. ಏನ್ಲ ಹೇಳ್ತಾ ಇದೀಯಾ? ನಿಜ ಹೇಳ್ತಿದ್ದೀಗಲ್ಲ ನೀನು? ಅಯ್ಯೋ ಅಮ್ಮರೇ, ಮಗನೂ ಬಿಟ್ಟಿಲ್ಲ, ಮಗಂಗೂ ಬೆಂಡೆತ್ತವಳೆ, ನನ್ನ ಎಂಡ್ರಿಗೂ ಬಿಟ್ಟಿಲ್ಲ, ನನ್ನ ಎಂಡ್ರಿಗೂ ಬೆಂಡೆತ್ತವಳೆ, ಸರಿಯಾಗಿ ಬೆಂಡೆತ್ಬಿಟ್ಟವಳೆ. ನೀವೇನು ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ರೆ ನೀವು? ಯಪ್ಪ ಶಿವನೇ, ಸರಿಯಾಗಿ ಬೆಂಡೆತ್ಬಿಟ್ಟವಳೆ. ನನಗಂತೂನುವೆ ಯಪ್ಪ ಆಸ್ಪತ್ರೆ ನನ್ನ ಎಂಡ್ರು ಒದ್ದಾಡ್ತಿದ್ಲು. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಮಗನೂ ಬಿಟ್ಟಿಲ್ಲ, ನನ್ನ ಎಂಡ್ರು ಹೇಳ್ಬಿಟ್ರೆ ಆ ಅಮ್ಮನ ಮೈ ಮೇಲೆ ದೆವ್ವ ಮೆಟ್ಕಣೆ ನಾ ಹೊಡೆದ್ಬಿಟ್ಲಾ ಅಂತ ಹೇಳ್ಬಿಟ್ಟು ಭಯ ಆಗೋಗ್ಬಿಡ್ತು ನನಗಂತೂನುವೆ. ಏನಂತೆ ಗೊತ್ತಾ, ತಿರುಗುಸಿ ಎಸಿತಾಳಂತೆ. ಏಯ್, ಇದು ಹೆಂಗ್ಲ ಸಾಧ್ಯ? ತಿರುಗುಸಿ ಎಸ್ಯಕ್ಕೆ ಅದು ಹೆಂಗ್ಲ ಸಾಧ್ಯ? ಇಲ್ಲ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ. ನನಗೇನೋ ಡೌಟು, ನೀನೇನ್ರ ಸುಳ್ಳಿಗಿಲ್ಲಿ ಹೇಳ್ತಾವಳ ಅಂತ ಹೇಳ್ಬಿಟ್ಟು. ಆಮೂರೆ, ನನ್ನ ಅಂದ್ರೆ ಯಾಕೆ ನನ್ನ ತಾಗ ಸುಳ್ಳು ಹೇಳ್ತಾಳೆ? ಅವಳಿಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ಸುಳ್ಳು ಹೇಳಕ್ಕೆ? ದೇವ್ರಾಣೆ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಯಪ್ಪ ಏನು ಅವನ ಮಗನು ಹೇಳ್ತಾನಲ್ಲ, ನಮ್ಮ ಅಮ್ಮನ್ನ ಹಿಂಗೆ ನಾನು ನೋಡೇ ಇಲ್ಲ, ನನ್ನಂತೂ ತಿರುಗಿಸಿ ಎಸ್ತೆ ಬಿಟ್ಬಿಟ್ಲು. ಹಂಗೆ ಅಲ್ಲ, ನನ್ನ ಎಂಡ್ರನ್ನ ಎರಡು ಕೈಯಾಗುನುವೆ ಮ್ಯಾಲ್ ಗಡಿಗೆ ಎತ್ತಿದ್ಲಂತೆ. ಎತ್ಬಿಟ್ಟು ಹಂಗೆ ನೆಲ ಪಟ್ಟ ಅಂತ ಹೊಡೆದ್ಬಿಟ್ಲಂತೆ. ನೋಡ ಎಲ್ಲ ಮುರಿದೋಗ್ಬಿಟ್ಟೈತೆ ನನ್ನ ಎಂಡ್ರಿಗೆ. ನನಗೆ ಆಶ್ಚರ್ಯ ಆಯ್ತೈತೆ, ಸೊಸೆ ಬಗ್ಗೆ ಮಾತಾಡಿದಕ್ಕೆ ಇಷ್ಟೊಂದು ಪಾಪ ಬಂದ್ಬಿಡ್ತಾ ಅಜ್ಜಯ್ಯ ಕುಂಗೆ ಅಂತ ಹೇಳ್ಬಿಟ್ಟು. ನನಗೆ ನೀನು ನಂಬಕ್ಕಾಯ್ತಿಲ್ಲ. ನೀನು ಹೇಳ್ತಿದ್ರೆ ನನಗೆ ನಂಬಕ್ಕಾಯ್ತಿಲ್ಲ. ಅಲ್ಲ, ಇದು ಹೆಂಗೆ ಸಾಧ್ಯ ಅಂತ ಸೊಸೆನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ನೀವು ಹೇಳಕ್ಕೆ ಹೋಗಿರೋನೇ ಹೊಡೆದವಳೆ ಅಂತಂದರೆ ಇನ್ನು ಎಂಥವಳು ಇರಬೇಡ ಅವಳು. ಜಯಕ್ಕ ಹಿಂಗಿರ್ಲಿಲ್ವಲ್ಲ ಮೊದಲು. ಏನೋ ಒಂಚೂರು ಮರ್ಯಾದೆ ಹೋಗೋ ವಿಷಯ ಬರ್ತದೆ ಅಂದರೆ ಬಾಯ್ ಬಡ್ಕೊಂಬಿಟ್ಟಿರೋಳಲ್ಲ. ಈಗ ಅದೆಲ್ಲ ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಸೊಸೆ ಪರ ಮಾತಾಡ್ತಾವಳ, ಇಲ್ಲ ಪೊದ್ದಿ ಏನಾರ ಮೋಡಿ ಗಿಡಿ ಮಾಡ್ಬಿಟ್ಟವಳ ಅವ್ರ ಅತ್ತೆಗೆ? ಅದೇನೋ ನನ್ಗಂತೂ ಗೊತ್ತಿಲ್ಲ ಮೊರೆ. ಆದ್ರೆ ನಿಜವಾಗೂ ಹೇಳ್ತೀನಿ, ನಾನು ಎಂಟ್ರಿಗೆ ಸೊಂಟ ಮುರಿದೈತೆ. ಮಗ ಅಂತೂನು ಕೊತ್ತಿಗೆಲ್ಲ ಇದಾಕಬಿಟ್ಟವನಿ. ದೇವ್ರಣೆಗೂ ಅಂದ್ರೆ ಏಟ್ ಸುಮಾರಾಗಿ ಆಗೈತೆ, ಓಡಾಡ್ಬೋದು ಅನ್ನಂಗೆ ಕಾಲ್ಗಿನ್ನ ಸೊಂಟ ಮೂಳೆಗೆಲ್ಲ ಏಟ್ ಬಿದ್ದೈತೆ. ನನ್ನ ಹೆಂಡತಿ ಅಂತೂ ಇನ್ನೊಂದ್ಸಲ ನಾನಂತೂ ತಂಟೆಗೆ ಹೋಗಕ್ಕಿಲ್ಲ. ನಾನಂತೂ ಕೊನೆ ಅಂತ ಹೇಳ್ಬಿಟ್ಟು ಅವಳೇನೇ ಹೇಳ್ತಿದ್ಲು. ಸರಿ ಬಿಡು ಮಾತಾಡ್ತೀನಿ ನಾನು ಹೋಗ್ಬಿಟ್ಟು ಭದ್ರಮ್ಮರ ಹತ್ರ ಅಂತ ಬಂದೆ. 2,000 ರೂಪಾಯಿ ಇಲ್ಲ 2,00,000 ಇಕ್ಬೇಕೇನೋ ಹಂಗ ಹೋಗ್ಬಿಟ್ಟೈತೆ ನನ್ನ ಎಂಡ್ರಿಗೆ. ಮೂಳೆಲ್ಲ ಪುಡಿ ಹೋಗ್ಬಿಟ್ಟವ್ರು ಭದ್ರಮ್ಮರೇ. ನಿಮ್ಮ ತಾಗ ಏನಿಯ ಕಾಸಿಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯ ಬಂದೆ. ಆಸ್ಪತ್ರೆ ಖರ್ಚಿಗೂ ನಮ್ಮ ತಾಗ ಕಾಸಿಲ್ಲ. ನಿಮ್ಮ ಸಹಾಯಕ್ಕೆ ತಾನೇ ನಾನು ಹೆಂಡತಿ ಹೋಗಿದ್ದು. ಇವತ್ತು ನಿಮ್ಮಿಂದಾನೇ ತಾನೇ ನಾನು ಹೆಂಡತಿಗಿಂತ ಗತಿ ಬಂದಿದ್ದು. ದಯವಿಟ್ಟು ಹೆಂಗನ ಮಾಡೋ ಒಂಚೂರು ಕಾಸು ಕೊಡಿ. ಅಡ್ಮಿಟ್ ಮಾಡಿದ್ದೀವಲ್ಲ, ಹೆಂಗೆ ಓಸಿ ನೋಡ್ಕೊತೀವಿ. ಆಗಕ್ಕಿಲ್ಲ, ಬೋಲಿ ಏಟ್ ಬಿದ್ಬಿಟ್ಟವೆ ನಾನು ಎಂಡ್ರಿಗಂತೂ. ಅಯ್ಯಯ್ಯೋ ಅಂದ್ರೂ ಬಿಡ್ಲಿಲ್ವಂತೆ, ಬಾಯಿ ಬಡ್ಕೊಂಡ್ರು ಬಿಡ್ಲಿಲ್ವಂತೆ. ಹೆಂಗ್ಲ ಫಿಲಮ್ ಥರ ಹೇಳ್ತಿದ್ದೀಗ ನೀನಂತೂನುವೆ. ಅಯ್ಯೋ ದೇವ್ರೆ, ಏನು ಮಾಡೋದು? ಆ ಬುದ್ಧಿ ಬಿಸಿಗೆ ಹೋದ್ರೆ ಹಯ ಮುಗಿಯಾಕ ಅಂತವ್ರಿ. ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ಹಗಳ ಬೊತ್ತವಳಲ್ಲ ಜಯಕ್ಕ ಅಂದ ತಕ್ಷಣ ಇಲ್ಗೇನೇನಿಯಾ? ಅಯ್ಯಯ್ಯೋ ಬತ್ತಾವಳೆ ಅಮ್ಮ. ನಾನು ಹೆಂಡತಿ ಹೇಳೋದು ಕೇಳಿಸ್ಕೊಂಡ್ರೆ ಯಾಕೋ ಬಾಯ್ ಬಾಯ್ತದೆ ನನಗಂತೂ. ಭದ್ರಮ್ಮರೆ, ನಾನು ನಿಮ್ಮ ಹಿಂದೆನೇ ಇರ್ತೀನಿ ಬೆನ್ಗಾಬಲಾಗಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಏನಾರ ಮಾತಾಡಿದ್ಲಾ? ಏನು ಮಾತಾಡಕ್ ಹೋಗ್ಬಿಡಿ, ಸುಮ್ಕೆ ಅಂತ ಮಾತಾಡಿ. ನನ್ನ ಹೆಂಡತಿಗೆ ಬಿದ್ದಂಗೆ ಏಟುಗಳು ನಿಮಗೂ ಬಿದ್ದುಬಿಟ್ರೆ ಮೊದಲೇ ನೋಡಿ ರೋಲರ್ ಗುಂಡಿದ್ದಂಗೆ ಅವಳೆ, ಡುಮ್ಮು ಕವಳೆ ಎಮ್ಮೆ ಇದ್ದಂಗೆ. ತಿರ್ಗಿ ಆಮೇಕಿಂದ ನಿಮಗೆ ಸರಿಯಾಗಿ ಬೀಳ್ತೈತೆ ಅಷ್ಟೇ. ಏನು ಮಾತಾಡಕ್ ಹೋಗ್ಬಿಡಿ, ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು. ಒಡೆಯೋದು ಪಡೆಯೋದು ಎಲ್ಲನೂ ಇಟ್ಕೊಳಕ್ ಹೋಗ್ಬಿಡಿ. ಇವತ್ತು ದೇವ್ರನ್ನೇ ನೋಡ ಮುರಿದಾಕ್ಬಿಡ್ತಾಳೆ ಇಲ್ಲ ಅಂತಂದ್ರೆ. ತುಂಕಿರ್ಲ ಹಳೆ ಬೇವರ್ಸಿ, ನನಗೆ ನೀನು ಯಾಕೆ ಎದುರಿಸ್ತೀಯ? ಈಗಲೇ ತಲೆ ಕೆಟ್ಟು ಕೆರಡ್ದೈತೆ. ಇವಳು ಯಾಕೆ ಹಂಗೆ ಹೊಡೆದ್ಲು ಅಂತಲೇ ಗೊತ್ತಾಯ್ತಿಲ್ಲ. ಅಂಥದ್ರಾಗೆ ನಂದೆಲ್ಲಿಕ್ಲಿ ಅಂತ ಪುಂಗಕ್ಕೆ ಬತ್ತೀಯಾ? ಸುಮ್ಮನೆ ನಿಂತ್ಕ, ಸುಮ್ಮನೆ ನಂಗೆ ತಿಕ್ಲತ್ತಿಸ್ಬೇಡ. ನನಗೆ ಏನು ಆಯ್ತೈತೆ ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಯೋಚನೆ ಮಾಡೋಣ ಇರು. ಏನು ಜಯಕ್ಕ, ನಮ್ಮ ಮನೆಗೆ ಬರೋದೇ ಇಲ್ಲ, ನನಗೂ ನಿನಗೂ ಆಗೋದೇ ಇಲ್ಲ ಅಂತ ಗೊತ್ತಿದ್ರು ಈ ಮನೆ ಒಳಗಡಿಕೆ ಕಾಲಿಕ್ಕಂಡು ನಡ್ಕೊಂಬಿಟ್ಟು ಬಂದಿದ್ಯಾ? ಏನು ವಿಷಯ? ಲೇ ಬದ್ರಿ, ನೋಡು, ನನ್ನ ಸೊಸೆ ತಂಟೆಗೆ ಬಂದೆ ಅಂತಂದ್ರೆ ಸುಮ್ಮನೆ ಇರಕ್ಕಿಲ್ಲ. ಪೊದ್ದಿ ತಂಟೆಗೆ ಬರಬಾರ್ದು. ನೋಡು,
ಪೊದ್ದಿ ಅಂತಂದ್ರೆ ನಂಗೆ ಬಹಳ ಇಷ್ಟ. ನನಗೆ ಪೊದ್ದಿ ಅಂದ್ರೆ ತುಂಬಾ ಇಷ್ಟ. ಅವಳು ತಂಟೆಗೇನಾರ ಬಂದೆ ಅಂತಂದ್ರೆ ಈಗ ಇಬ್ರದ್ ನಡ ಮುರ್ದಾಕ್ಬಿಟ್ಟಿದೀನಿ. ಆಮೇಲೆ ನಿನ್ ನಡನುವೆ ಮುರ್ದಾಕ್ಬಿಡ್ತೀನಿ ಅಷ್ಟೇನಿಯ. ಗಿರ್ರ 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 ತಿರುಗಿಸ್ ಎಸ್ದೆ ಅಂತಂದ್ರೆ ಮುರ್ದೋಗ್ಬಿಡ್ತತೆ ಕೈ ಕಾಲು ಎಲ್ಲಾನುವೆ. ನೋಡು, ವಾರ್ನಿಂಗ್ ಅಷ್ಟೇ ಕೊಡ್ತಾ ಇದೀನಿ. ನನ್ ಪೊದ್ದು ತಂಟೆಗೆ ಬರ್ದಿದ್ದಂಗೆ ನಿನ್ ಪಾಡವ್ ನೀನ್ ಸುಮ್ನೆ ಇದ್ರೆ ಬದುಕಂತೀಯ. ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಅಂತನೂ ಬಿಡಕ್ಕಿಲ್ಲ, ಸರಿನಾ? ಎಲ್ಲ ಒಳಗೂನು ಹೇಳ್ಬಿಡು. ನನ್ನ ಪೊದ್ದು ತಂಟೆಗೆ ಬರಕ್ಕಿನ ಮುಂಚೆ 100 ಸಲ ಯೋಚನೆ ಮಾಡಕ್ ಹೇಳು. ಪೊದ್ದನ್ ಮುಟ್ಟಕ್ಕಿನ ಮುಂಚೆ ನನ್ನನ್ನು ದಾಟ್ಬಿಟ್ಟು ಬರ್ಬೇಕಾಯ್ತದೆ. ಯೋಚನೆ ಇರ್ಲಿ ತಲೆನಾಗೆ. ನೋಡು, ನೀನ್ ಏನೇನೋ ಮಾಡ್ಬೋದು ಸುಲಭವಾಗಿ ಅಂತ ಅನ್ಕೊಂಡಿದ್ರೆ ಅದೆಲ್ಲ ಸಾಧ್ಯನೇ ಇಲ್ಲ. ಎಲ್ಲನೂ ಹುಷಾರಾಗಿರು ಭದ್ರಮ್ಮ, ಹುಷಾರಾಗಿರು. ಲೇ ಬದ್ರಿ, ಇಲ್ಲ ಅಂದ್ರೆ ತಲೆ ಛಿದ್ರ ಛಿದ್ರ ಮಾಡಾಕ್ಬಿಡ್ತೀನಿ ನಾನಂತೂ. ಇನ್ನು ನನ್ನ ಮುಖ ನೀನ್ ನೋಡಿಲ್ಲ ಸರಿಯಾಗಿ. ಮೊರೆ, ಮುಖ ನೋಡಿದ್ರೆ ಹೆಂಗಾಗೈತಿ ಅಂತ ಯಾವ್ದನ್ನ ದೆವ್ವ ಮಿಟ್ಕೊಂಡೈತಾ ಅಂತ ಅನಿಸ್ತೈತೆ ನನಗೆ. ದೆಯ್ಯ ಮಿಟ್ಕೊಂಡಿರ್ಬೇಕು, ಅದಕ್ಕೆ ಹಿಂಗೆಲ್ಲ ಆಡ್ತಾವಳೆ ಅನಿಸ್ತದೆ. ಮುಖ ನೋಡಿ ಹಂಗೆ ಉರ 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 ಅಂತ ಉರಿತೈತೆ. ಯವ್ವ, ನನ್ಗಂತೂ ನೆನೆಸ್ಕೊಂಡ್ರೆ ಏನ್ಯಾ ಭಯ ಆಯ್ತಾಯ್ತು ನನಗಂತೂ. ನೋಡಿ ಹೆಂಗು ನೋಡ್ತಾವಳೆ ಗುರಾಯಿಸ್ಕೊಂಡು. ಯವ್ವ, ಇನ್ನು ನೋಡ್ದ ನಾನು ಹೇಳಿಲ್ವ ಬೆಂಡೆತ್ತಿದ್ದೆಲ್ಲ ನಿಜನೇನಿಯಾ ಅಂತ ಅನ್ನಿಸ್ತದೆ. ನನಗೆ ಯಾಕೋನು ನೀವು ಶಾನೆ ಮಾತಾಡೋದು ಬೇಡ ಅನ್ನಿಸ್ತದೆ. ಇವಮ್ಮನ ಮೈ ಮೇಲೆ ಏನೋ ಬಂದ್ಬಿಟ್ಟೈತೆ. ನೋಡು, ನಾನೇನು ಪದ್ದಿ ತಂಟೆಗೆ ಹೋಗಿಲ್ಲ. ಅವಳೆ ಕೆಣಿಕೊಂಡು ಅವಾಗ ಬರ್ತಾ ಇತ್ತಾಳೆ ಅಷ್ಟೇನಿಯ. ಅಷ್ಟು ಬಿಟ್ರೆ ಅವಳೆ ನನ್ನ ಕಾಲೆಲ್ಲ ಮುರಿದವಳೆ. ನಾನೇನು ಪದ್ದಿ ತಂಟೆಗೆಲ್ಲ ಹೋಯ್ತಾ ಇಲ್ಲ. ನೀವ್ಯಾಕೆ ಹಿಂಗೆ ಬಂದಿದ್ದೀರಲ್ಲ, ಹಿಂಗೆಲ್ಲ ಕಿರ್ಚಾಡ್ಕೊಂಡು ಮಾಡ್ಕೊಂಡು? ನೋಡಿ, ನೀವು ಸುಮ್ಕೇನಿಯ ಮನೆ ಕಡೆ ಹೋಗಿ. ನಾನೇನು ಅವಳ ತಂಟೆಗೆ ಹೋಗಲ್ಲ. ನಿಮ್ಮ ಸೊಸೆಗೂ ಹೇಳ್ಬಿಡಿ ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಯಾಕೋ ನೀವು ಶಾನೆ ಕೋಪದಾಗಿದ್ದೀರಾ. ಸ್ವಂತ ಮಗುನೇ ಹೊಡೆದಾಕಿದ್ದೀರಾ. ನಿಮ್ಗೆ ನೆನಪಾದ್ರೂ ಹೋಯ್ತಾ? ದಯವಿಟ್ಟು ಮನೆಗೆ ಹೋಗ್ಬಿಟ್ಟು ಸುಧಾರಿಸ್ಕೊಳ್ಳಿ. ಆಮೇಕಿಂದ ಬೇಕಾದ್ರೆ ಕುಂತ್ಕೊಂಡು ಮಾತಾಡಿದ್ರಾಯ್ತು. ಈಗ ಹೋಗಿ ಮನೆ ಹತ್ರ ಹೋಗಿ. ಏಯ್, ನಾನು ಮುಂದೆ ಆಟಾಡಕ್ ಬರ್ಬೇಡವೇ ಬದ್ರಿ. ಏಯ್, 100 ಸಲ 1,00,000 ಸಲ ಹೇಳೋದೊಂದೇನಿಯ. ಪದ್ದಿ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ. ನಿನ್ನೂ ಬಿಡಲ್ಲ, ನಿಮ್ಮ ಅಪ್ಪನೂ ಬಿಡಲ್ಲ, ನಿಮ್ಮ ತಾತನೂ ಬಿಡಲ್ಲ. ನಾನೇನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ? ನಾನೊಂದು ಸಲ ನಿನ್ನ ಹಿಡ್ಕೊಂಡೆ ಅಂದ್ರೆ ತೆಂಗಿನ ಮರದ ಎತ್ತರಕ್ಕೆ ಎಸ್ಬಿಟ್ಟು ಕೆಳಗೆ ಬೀಳಿಸ್ಬಿಡ್ತೀನಿ ಅಷ್ಟೇನಿಯ. ಉತ್ಸಾರು. ಪದ್ದಿ ಇದಕ್ಕೆ ಯಾರು ಇಲ್ಲ ಅಂತ ಅನ್ಕೋಬೇಡ, ನಾನಿದ್ದೀನಿ. ಏನು ಒಂಚೂರು ತಿಂದು ಡುಮ್ಮಿ ಥರ ಆಗಿದೆಯಾ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಬಂದು ನನಗೆ ಎದುರಿಸ್ತಾ ಇದೆಯಾ? ನೋಡು, ಈ ಎದುರಿಸೋದೆಲ್ಲ ಇಟ್ಕೋಬೇಡ. ನನ್ನ ಹತ್ರ ಇಟ್ಕೋಬೇಡ. ಇನ್ನು ಸುಮ್ಮನೆ ಹೋಗ್ತಾ ಇರು. ಈ ಭದ್ರಮ್ಮ ಯಾರು ಅಂತ ಗೊತ್ತಿದ್ರು ಕೆಣ್ಕಕ್ಕೆ ಬರ್ತಾ ಇದೆಯಾ ನೀನು? ಕೆಣ್ಕಕ್ಕೆ ಈ ಭದ್ರಮ್ಮ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಲೇ ಜಯಕ, ನನ್ನ ಎದುರಾಕೊಂಡ್ರೆ ಏನಾಗ್ತದೆ ಅಂತ ಗೊತ್ತಾನೆ? ಲೇ, ಏನ್ಲ ಮಾಡ್ತಾ ಇದೆಯಾ? ಹಿಡ್ಕೊಂಡ್ಲ ಇವಮ್ಮನ್ನ? ನಮ್ಮ ಭದ್ರಮ್ಮನ ತಂಟೆಗೆ ಬಂದ್ರೆ ನಾನೇನು ಸುಮ್ಮನಿರೋದಕ್ಕಿಲ್ಲ ಅಷ್ಟೇನೆ. ನಮ್ಮ ಭದ್ರಮ್ಮನ ತಂಟೆಗೆ ಬರಂಗಿಲ್ಲ ನೀನು. ಮುಚ್ಕೊಂಡು ನಿಂತ್ಕೊಳ. ಏತ್ಲಾಂಡಿ ನನ್ನ ಮಗನೇ, ಬಂದ್ಬಿಟ್ಟ ಇವಳಕ್ಕೆ ದೊಡ್ಡದಾಗೆ. ಏಯ್, ಯಾವ ಸೀಮೆ ಬೇವಸ್ತಿಲ್ಲ ನೀನು. ಬಾರ್ಲಾ, ಬಾ. ನೀನ್ ಬಾಡಿ ಗಾರ್ಡ? ಭದ್ರಮ್ಮಂಗ್ ಬಾಡಿ ಗಾರ್ಡ್ ಇಲ್ಲ? ಬಾರ್ಲಾ, ನನ್ ಮುಂದೆ ತೋರಿಸ್ಬಾರ್ಲಾ ನಿನ್ ಬಾಡಿ ಗಾರ್ಡ್ ಕೆಲ್ಸವಾ? ಬಾರ್ಲಾ ಹತ್ರಕ್ಕೆ. ಏಯ್, ನೀನು ಏನಕ್ಕೆ ನಾನು ಇಟ್ಕೊಂಡ್ರದು? ನಾನು ಯಾರನ್ನ ಮಾಡಕ್ ಬಂದ್ರೆ ನೀನು ಹಿಡ್ಕೋಬೇಕು ಅಂತ ಅಲ್ವೇನ್ಲ ನಾನು ನಿನ್ನ ಇಟ್ಕೊಂಡ್ರದು? ಬಾರ್ಲಾ, ಸರಿಯಾಗಿ ಬಾರ್ಲಾ ಇವಳಿಗೆ. ಮೊರೆ, ಬೆಳಿಗ್ಗೆಯಿಂದ ಯಾಕೋ ಕೈ ನೋವು. ಹಿಂಗೆ ಎತ್ತಕ್ಕಾಗಲ್ಲ, ಹಿಂಗೆ ಇಳ್ಸಕ್ಕಾಗಲ್ಲ. ಇಲ್ಲ ಅಂದ್ರೆ ನಾನು ಇಲ್ಲಿ ಗಂಟ ಸುಮ್ಮನಿರ್ತಿದ್ನ. ಬೆಂಡೆ ತರ್ಲಿಲ್ವಾ ನೀವೇ ಹೇಳಿ? ನಾಳಿಕೆ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ, ನೀವು ಸುಮ್ಕಿರಿ. ಇವಾಗೆಲ್ಲ ಯೂಟ್ಯೂಬ್ಲೆಲ್ಲ ಹೊಡಿಯಕ್ಕಾಗಕ್ಕಿಲ್ಲ. ಕೈಯೆಲ್ಲ ಅಪ್ಪ ಎತ್ತಿಳ್ಸಕ್ಕೂ ನೋಯ್ತಾ ಐತೆ. ಅದೇ ನಾನು ಎಂಡ್ರನ್ನ ಎತ್ತಿಳಿಸ್ಬಿಟ್ನಲ್ಲ, ಅದಕ್ಕೋಸಿ ನೋವು ಅಷ್ಟೇನ್ಯ. ನೋಡಿ ಜಯಕ್ಕ, ಆ ಕಂಬ ಬಿಟ್ಬಿಟ್ಟು ನೀವು ಈ ಕಡೆಗೆ ಬರಬೇಡಿ, ನಾವು ಆ ಕಡೆಗೆ ಬರಕ್ಕಿಲ್ಲ, ಸರಿನಾ? ನನ್ನ ಮಗನೇ. ಲೇ ಜಯಕ್ಕ, ಹೋಗು, ಸುಮ್ಕೇನ ಇಲ್ಲಿಂದ ಹೋಗು. ಇದು ನನ್ನ ಮನೆ. ನೋಡು, ಇಲ್ಲಿಂದ ಹೋಗು. ನಾನೇನು ಯಾರ ತಂಟೆಗೂ ಬಂದಿಲ್ಲ. ನಟಿಗೆ ಡೇಟ್ ಹಾಕಿದ್ಯಲ್ವಾ? ಆಯ್ತು ಹೋಗು. ಈಗ ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೆ. ನಮ್ಮ ಹುಡುಗರು ಯಾರು ಮನೆಯಾಗಿಲ್ಲ. ಇದ್ದಿದ್ರೆ ನಿಂಗೆ ಸರಿಯಾಗಿ ಮಾಡಿಸ್ತಾ ಇದ್ದೆ. ಮಾಡ್ಸೆ? ಅದೇನ್ ಮಾಡಿಸ್ತೀಯ? ಮಾಡ್ಸೆ ಲೇ, ಮಾಡ್ಸೆ. ಜಯಕ, ಆ ಕಂಬ ದಾಟ್ಬಿಟ್ಟು ನೀವು ಬರಂಗಿಲ್ಲ, ನಾವು ಬರಂಗಿಲ್ಲ. ಆ ಕಂಬದಿಂದ ಆಚೆ ಕಡೆಗೆ ಏರ್ಲಿ. ಮಾತಾಗೇನೇ ಇರ್ಲಿ, ನಾವು ಹೊಡೆದಾಟಕ್ಕೆ ಇನ್ನೂ ರೆಡಿ ಇಲ್ಲ. ನೀವು ಆ ಕಂಬ ಬಿಟ್ಬಿಟ್ಟು ಆ ಕಡೆಗೆ ನಿಂತ್ಕೊಳ್ಳಿ, ಇಲ್ಲ ನಾವೇ ಒಂಚೂರು ಹಿಂದೆ ಕಡೆಗೆ ನಿಂತ್ಕೊಳ್ಳೋಣ. ಭದ್ರಮ್ಮರೆ, ಒಂದು ಸ್ಟೆಪ್ ಹಿಂದಕ್ಕೆ ಬಂದ್ಬಿಡಿ. ಇದು ಬರೀ ವಾರ್ನಿಂಗು. ನೀನು ಬುದ್ಧಿ ಕಲ್ಸಕ್ಕೆ ಅಂತ ನಾನು ಬಂದ್ಬಿಟ್ಟಿದ್ರೆ ಇಷ್ಟದು ನಿನ್ನ ಕೈ ಕಾಲು ಇಡ್ತಿರ್ಲಿಲ್ಲ. ಆದ್ರೆ ನೀನು ಬುದ್ಧಿ ಕಲ್ಸಕ್ಕೆ ಅಂತ ನಾನು ಬಂದಿಲ್ಲ. ನಿನಗೆ ಬರೀ ವಾರ್ನಿಂಗ್ ಕೊಟ್ಟೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಒಂದ್ಸಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಇನ್ನೊಂದ್ಸಲ ಇದೇನೇ ನೀ ಮಾಡು. ಆಮೇಕಿಂದ ನಿನಗೈತೆ ಮಾರಿ ಹಬ್ಬ. ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ. ಪೊದ್ದು ತಂಟೆಗೆ ಮಾತ್ರ ಬರಬೇಡ. ನೀನು ಯಾರ ತಂಟೆಗನ ಹೋಗಿ ಏನಾರ ಮಾಡ್ಕೊಂಡು ಆಳ್ಬಿದ್ದು ನೆಗದ್ಬಿದ್ದು ನೆಲ್ಲಿ ಕೈಯಾಗ ಹೋಗು. ನಂಗೆ ಅದೆಲ್ಲ ಬೇಕಾಗಿಲ್ಲ. ಆದರೆ ಪೊದ್ದಿ ತಂಟೆಗೆ ಮಾತ್ರ ಬರಬೇಡ. ಒತ್ತಿ 1,00,000 ಸಲ ಹೇಳ್ತೀನಿ, ಸರಿನಾ? ಸರಿ. ನಾನೇನು ಬರೋಕ್ಕಿಲ್ಲಪ್ಪ. ಅವಳು ತಂಟೆಗೆ ಬರೋಕ್ಕಿಲ್ಲ. ಅವಳು ಬರಲಿಲ್ಲ ಅಂತಂದ್ರೆ ನಾನು ಹೋಗಕ್ಕಿಲ್ಲ. ಅವಳು ಬಂದರೂ ನಾನೇನು ಹೋಗಕ್ಕಿಲ್ಲ. ನಿಜವಾಗೂ ಇರಲಿ, ಇಷ್ಟಾದ್ರೂ ಭಯ ಇರಲಿ. ಇಲ್ಲ ಅಂದರೆ ನಿನ್ನ ತಿಥಿ ಯಾವಾಗ ಬಿಡ್ತದೆ ಅಷ್ಟೇನ್ಯ. ತಿಥಿ ಕಾರ್ಡ್ ಅಂಜಕ್ಕೆ
ಈ ನನ್ನ ಮಗನ ಇನಿಯ ಓದಿತ್ತಾನೆ ತಿಥಿ ಕಾರ್ಡ್ ಹಂಚಕ್ಕೆ ಉಸ್ತಾರ್. ಈ ಬದ್ರಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಹೊದ್ದು ಡಾರ್ಲಿಂಗ್ ತಂಟೆಗೆ ಹೋಗ್ಬಾರ್ದು ಅಂತ. ಅಯ್ಯೋ ನೀನು ಏನೋ ಮಾಡ್ತಾ ಇದೀಯಾ ನೀನು. ಅಯ್ಯೋ ಇಷ್ಟೊಂದೆಲ್ಲ ಕಿರ್ಚಾಡ್ಬಿಟ್ರೆ ಡೌಟ್ ಬರೋಕ್ಕಿಲ್ವಾ? ನಾನು ದೆವ್ವ ಕಂಡ್ಲು ಜಯ್ಯ ಕುಂತರ ಆ್ಯಕ್ಟಿಂಗ್ ಮಾಡ್ಬೇಕಿತ್ತು ನಾನು. ಅದು ಬಿಟ್ಬಿಟ್ಟು ದೆವ್ವ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಜೋರಾಗಿ ಕಿರ್ಚಿ ಕಿರ್ಚಿ ಮೈ ಮೇಲೆ ದೆವ್ವ ಬಂದಿರೋ ಥರನೇ ಆಡಿದ್ರೆ ಯಾರಿಗೆ ತಾನೇ ಅನುಮಾನ ಬರಲ್ಲ ಹೇಳು? ಈ ಭದ್ರಮ್ಮಂಗಂತೂ ಗ್ಯಾರಂಟಿ ಅನುಮಾನ ಬಂದಿರ್ತೈತೆ. ಅಯ್ಯೋ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇನ್ನು ಈಗ ದೆವ್ವ ಆಗಿದ್ದೀನಿ ಅಲ್ವಾ, ನನಗೆ ಏನೂ ಗೊತ್ತಾಗ್ತಿಲ್ಲ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಹೇಳಿ. ಮೊದಲು ಪೊದ್ದು ಹತ್ರ ಮಾತಾಡ್ಬೇಕು ನಾನು. ಇವ್ರಿಗೇನಾಯ್ತು? ಮೈ ಮೇಲಂತೂ ಗ್ಯಾರಂಟಿ ದೆವ್ವ ಬಂದೈತೆ. ಇಲ್ಲಾಂದರೆ ಈ ಥರ ರಾಕ್ಷಸನ ಥರ ಯಾರಾದರೂ ಆಡ್ತಾರಾ? ಸಾಧ್ಯನೇ ಇಲ್ಲ. ಹಿಂಗೆಲ್ಲ ಕಿರ್ಚಾಡ್ತಾವಳೆ ಅಂತಂದರೆ ದೇವ್ರಣೆಗೂ ಏನೋ ಆಗೈತೆ. ಇವಳು ಮೈ ಮೇಲೆ ಏನೋ ಬಂದು ಹಿಂಗೆಲ್ಲ ಆಗೈತೆ. ಲೋ ನಾಲಾಯಕ್ ನನ್ನ ಮಗನೇ, ನಿನಗೆ ಊಟ ಹಾಕಿ 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 ಸಾಕಾಗೋಯ್ತು ನನಗಂತೂ. ಆದ್ರೂ ಯಾರನ್ನ ಬಂದು ಹಿಡ್ಕೊಳಕ್ಕೆ ಬಂದ್ರೂ ನಾಲಾಯಕ್ ನನ್ನ ಮಗನೇ, ನಿನ್ಗೇನು ಏನೇನು ನಿನ್ನ ಕೈ ಹಿಡಿಯೋಕ್ಕಾಗಲ್ವಲ್ಲ. ಒಂದು ಹೆಂಗುಸ್ ಬಂದ ನೋಡಿಯಕ್ಕೆ ಬಂದರೆ ನಾನು ನಿನಗೆ ಯೋಗ್ಯತೆ ತಡಿಯೋಕ್ಕಾಗಕ್ಕಿಲ್ಲ. ಅಂಥದ್ರಾಗೆ ನೀನು ಯಾರನ್ನ ಬ್ಯಾರೆ ಬಂದರೆ ಹೆಂಗ್ಲ ತಡಿತೀಯ ನೀನು? ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು ಅಮರ ಇಲ್ಲ ಕೈ ನೋಯ್ತಿತ್ತು. ಇಲ್ಲಾಂದ್ರೆ ಅವಳ ಅಜ್ಜಿ ಅವಳನ್ನ ಪುಡಿ ಮಾಡಕ್ ಕೊಡ್ತಾ ಇದ್ದೆ ನಾನು. ನಿಮ್ಗೆ ಗೊತ್ತಿಲ್ವ ನಾನು ಏನು ಅಂತ ಹೇಳ್ಬಿಟ್ಟು ಆ ಕೈ ಎತ್ತಕ್ಕಾಯ್ತಿರಲಿಲ್ಲ ಅಷ್ಟೇ ನಿನಿಯ. ಲೋ ನನ್ನ ಮಾನ ಮರ್ಯಾದೆ ಅತ್ತೆ ಸೊಸೆ ಎಲ್ಲ ಕಳಿತಾವ್ರೆ. ಅವ್ರ ಫ್ಯಾಮಿಲಿನ ಬೀದಿಗೆ ಬರಂಗೆ ಮಾಡ್ತೀನಿ ಕಣ ನಾನು. ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ಇವತ್ತು ನನಗೆ ಈ ಬದ್ರಿಗೆ ಕೆನ್ನೆ ಹೊಡೆದು ಹೋಗ್ಬಿಟ್ಟವಳೆ ಅಂತಂದರೆ ಅವಳದು ಮಾನ ಮರ್ಯಾದೆ ಕಳೆಯೋ ಜವಾಬ್ದಾರಿ ನಂದೇನೇನಿಯ. ಅದು ಯಾಕಲ ಒತ್ತಿ 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 ಪೊದ್ದಿ ತಂಟೆಗೆ ಬರಬೇಡ ಅಂತ ಒತ್ತಿ 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 ಹೇಳ್ತಾಳೆ. ಇವಳೇ ಏನಾದ್ರೂ ಗಂಡಾಗೋಗ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಯ್ತಿಲ್ಲ. ಆಮರೆ ನಂಗೂ ಅರ್ಥ ಆಯ್ತಿಲ್ಲ ಏನಾಯ್ತೈತೆ ಅಂತಾನೆ ಗೊತ್ತಾಯ್ತಿಲ್ಲ ನಂಗೂ. ತಲೆಲ್ಲ ಕೆರ್ಕಣಂಗ್ ಆಯ್ತೈತಿ. ಈ ಅಮ್ಮನ್ ನೋಡ್ರೆ ಭಯಂಕರವಾಗಿದ್ಲು, ದೆವ್ವ ಮಿಟ್ಕೊಂಡೈತಿ ಏನು ಸರಿ ಯಾವ್ದು. ಅದಕ್ಕೆ ಹಿಂಗೆ ಆಡ್ತಾ ಇರ್ಬೇಕೇನೋ. ಬುಡಿ ಈಗ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಮಾತ್ರ ಯೋಚನೆ ಮಾಡೋಣ. ಕಂತ್ರಿ ನನ್ನ ಮಗ, ಮೊದಲು ನೀನು ಬದಲಾಯಿಸ್ಬೇಕು. ನಾನು ಹೊಡಿತಾ ಇದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ತೀಯಲ್ಲ, ನಿನ್ನಂತ ಕಳ್ಳನ ಮಕ್ಕಳು ಬೇಡ ನನಗೆ. ಥೂ ನಾಲಾಯಕ್ ಬೇವರ್ಸಿ. ಇಲ್ಲ ಈ ಭದ್ರಮ್ಮನ್ ಕಾಪಾಡಕ್ ಹೋಗ್ಬಿಟ್ಟು ನಾನ್ ಕೆರದಾಗ ತಿಂತೀನಿ. ಈಗ ನನ್ನ ಹೆಂಡತಿ ಸೊಂಟ ಮುರ್ದ್ಬಿಟ್ಟು ಮನಿಕೊಂಡವಳೆ, ಆಮೇಲೆ ನಾನು ಸೊಂಟ ಮುರ್ಕೊಂಡು ಮನಿಕೋಬೇಕಾಯ್ತದೆ. ಯಾಕೆ ಬೇಕು ನನ್ಗೆ ಈ ಬಾಳು? ಥೂ.